ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಈ ದಿನ ಎಲ್ಲರಿಗೂ ಅನುಗ್ರಹವಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ಪ್ರಭುವೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ಪಾಲ್ಗೊಳ್ಳುವ ಒಬ್ಬೊಬ್ಬರನ್ನು ಬಹಳ ಸಂತೋಷದಿಂದ ಪ್ರೀತಿಯಿಂದ ಪ್ರಾರ್ಥಿಸುತ್ತೇನೆ. ನಿಮ್ಮ ಪ್ರಾರ್ಥನಾ ಅವಶ್ಯಕತೆಗಳಿಗಾಗಿ ಪ್ರಾರ್ಥಿಸುತ್ತೇನೆ. ನೀವು ಯಾವ ಕಾರ್ಯದಲ್ಲಿ ಸಂಕಟ ಪಡುತ್ತಿರುವುದು ಆ ಕಾರ್ಯಗಳಿಗಾಗಿ ವಿಶೇಷವಾಗಿ ಪ್ರಾರ್ಥಿಸುತ್ತೇನೆ. ಬಹಳ ನಿರೀಕ್ಷೆಯಿಂದ ಪ್ರಾರ್ಥನೆಯಿಂದ ದೇವರ ಸನ್ನಿಧಿಯಲ್ಲಿ ಇಂದಿನ ದೇವರ ವಾಕ್ಯವನ್ನು ಆಲಿಸೋಣ. ಆ ವಾಕ್ಯದೊಂದಿಗೆ ದೇವರ ಅದ್ಭುತ ಕಾರ್ಯಗಳು ಅನುಭವಿಸುವಂತಾಗಲಿ. ಆದಿಕಾಂಡ 12ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನನ್ನು ಆಶೀರ್ವದಿಸಿ ನಿನ್ನ ಹೆಸರಿಗೆ ಘನತೆ ಗೌರವವನ್ನು ತರುತ್ತೇನೆ. ನೀನೇ ಆದರ್ಶದ ಆಶೀರ್ವಾದವಾಗಿ ಬೆಳಗುವೆ. ನಿನ್ನನ್ನು ಅರಸುವವರನ್ನು ನಾ ಅರಸುವೆ, ನಿನ್ನನ್ನು ಶಪಿಸುವವರನ್ನು ನಾ ಶಪಿಸುವೆ. ದರೆಯ ಕುಲದವರಿಗೆಲ್ಲ ನಿನ್ನ ಮುಖೇನ ದೊರಕುವುದು ನನ್ನಿಂದ ಆಶೀರ್ವಾದ. ಪ್ರಿಯರೇ, ನಾವು ಆಲಿಸಿದ್ದು ದೇವರು ಅಬ್ರಹಾಮನಿಗೆ ನೀಡಿದ ಒಂದು ವಾಗ್ದಾನವಾಗಿದೆ. ಅದು ವಾಗ್ದಾನವಾಗಿ ಅಬ್ರಹಾಮನ ಜೀವನಕ್ಕೆ ಬಂದಾಗ ಅಬ್ರಹಾಮನು ಸುಮ್ಮನೆ ಕೈಕಟ್ಟಿ ಮಲಗಿಲ್ಲ ಅಥವಾ ಕೈಕಟ್ಟಿ ಕುಳಿತ ಅಬ್ರಹಾಮನಲ್ಲ ನಾವು ದೇವರ ವಾಕ್ಯದಲ್ಲಿ ನೋಡುವುದು. ದೇವರು ನೀಡಿದ ವಾಗ್ದಾನವನ್ನು ಫಲ ನೀಡಲು ಕೆಲವು ಕಾರ್ಯಗಳು ಮಾಡಬೇಕು. ಅದಾಗಿದೆ ನಾವು ಇನ್ನು ಆಲಿಸುವುದು. ಪ್ರಿಯರೇ, ನಾವು ಆಲಿಸುವ ಈ ವಾಕ್ಯದ ಒಳಗೆ ಒಂದು ಬಿಡುಗಡೆ ಇದೆ, ಒಂದು ಅನುಗ್ರಹವಿದೆ, ಒಂದು ಸೌಖ್ಯವಿದೆ, ಒಂದು ಅಭಿವೃದ್ಧಿ ಇದೆ. ಹಲ್ಲೆಲೂಯಾ. ಅಬ್ರಹಾಮನು ಈ ವಾಗ್ದಾನ ಫಲ ನೀಡಲು ಅನುಗ್ರಹವಾಗಲು ಏನಾಗಿದೆ ಮಾಡಿದು ಎಂಬುದು ಆದಿಕಾಂಡ 12ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಕಾಣಬಹುದು. ವಾಕ್ಯವನ್ನು ಆಲಿಸೋಣ. ಬಳಿಕ ಅವನು ಅಲ್ಲಿಂದ ದಕ್ಷಿಣಕ್ಕೆ ಹೊರಟು ಬೆತೇಲಿಗೂ ಪೂರ್ವಕ್ಕಿರುವ ಗುಡ್ಡಗಾಡಿಗೂ ಬಂದು ಗುಡಾರ ಹಾಕಿ ನೆಲೆಸಿದನು. ಪಶ್ಚಿಮಕ್ಕೆ ಬೆತೇಲ್, ಪೂರ್ವಕ್ಕೆ ಆಯಿ ಎಂಬ ಊರು ಇದ್ದವು. ಅಲ್ಲೂ ಸರ್ವೇಶ್ವರ ಸ್ವಾಮಿಗೆ ಒಂದು ಬಲಿಪೀಠವನ್ನು ಕಟ್ಟಿಸಿ ಅವರ ನಾಮಸ್ಮರಣೆ ಮಾಡಿ ಆರಾಧಿಸಿದನು. ಪ್ರಿಯರೇ, ಒಂದು ಅನುಗ್ರಹ ವಾಗ್ದಾನವಾದಾಗ ಅದು ಫಲ ನೀಡಲು ಬಲಿಪೀಠ ಕಟ್ಟಿ ಪ್ರಾರ್ಥಿಸಿ ಆರಾಧಿಸಿದ್ದ ಅಬ್ರಹಾಮನನ್ನು ನೋಡಲು ಸಾಧ್ಯ. ಪ್ರಿಯರೇ, ನಿಮ್ಮ ಮೇಲೆ ದೇವರ ವಾಗ್ದಾನವಿದೆ. ಅದು ಫಲ ನೀಡಲು ನಾವು ಪ್ರಾರ್ಥಿಸಬೇಕು. ಆದಿಕಾಂಡ 13ನೇ ಅಧ್ಯಾಯ 4ರಿಂದ 6ರವರೆಗೆ ವಾಕ್ಯಗಳು. ಆ ವಾಕ್ಯವನ್ನು ಆಲಿಸೋಣ. ಬೆತಲಿಗೂ ಹಾಯಿ ಎಂಬ ಊರಿಗೂ ನಡುವೆ ತಾನು ಹಿಂದೆ ಗುಡಾರ ಹಾಕಿ ಬಲಿಪೀಠವನ್ನು ಕಟ್ಟಿದ ಕ್ಷೇತ್ರವನ್ನು ತಲುಪಿದನು. ಅಲ್ಲಿ ಸರ್ವೇಶ್ವರ ಸ್ವಾಮಿಯ ನಾಮಸ್ಮರಣೆ ಮಾಡಿ ಆರಾಧಿಸಿದನು. ಅಬ್ರಹಾಮನ ಜೊತೆಯಲ್ಲಿದ್ದ ಲೋಟನಿಗೆ ಕುರಿಮಂದೆಗಳು, ದನಕರುಗಳು, ಗುಡಾರ ಬಿಡಾರಗಳು ಇದ್ದವು. ಈ ಕಾರಣ ಅವರಿಬ್ಬರು ಜೀವನಕ್ಕೆ ಅಲ್ಲಿ ಸ್ಥಳ ಸಾಲದೆ ಹೋಯಿತು. ಇಬ್ಬರಿಗೂ ಪಶು ಪ್ರಾಣಿಗಳು ಏರಳವಾಗಿದ್ದರಿಂದ ಒಂದೇ ಸ್ಥಳದಲ್ಲಿ ವಾಸವಾಗಿರಲು ಆಗಲಿಲ್ಲ. ಪ್ರಿಯರೇ, ಅಬ್ರಹಾಮನು ವಾಗ್ದಾನದ ಪ್ರಕಾರ ಅನುಗ್ರಹಕ್ಕಾಗಿ ತಪ್ಪದೆ ಪ್ರಾರ್ಥಿಸಿದನು. ಪ್ರಿಯರೇ, ನಾವು ಹಾಗೆಯೇ ಪ್ರಾರ್ಥಿಸಬೇಕು. ಹಾಗೆ ಆಗಿದೆ ವಾಗ್ದಾನದ ಪ್ರಕಾರ ಅನುಗ್ರಹವು ಫಲ ನೀಡುವುದು. ಅಲ್ಲದೆ ಸುಮ್ಮನೆ ಇದ್ದು ಅದು ಇದು ಚಾಡಿ ಹೇಳಿ ಮಾತಾಡಿ ಇದ್ದರೆ ಅದೇನೂ ಲಭಿಸುವುದಿಲ್ಲ. ಮತ್ತೆ ನಾಳೆ ಎಂದು ಪ್ರಾರ್ಥಿಸುವ ಕಾರ್ಯದಲ್ಲಿ ಮಾಡಿದರೆ ನಾವು ಹಿಂದೆಯೇ ಉಳಿಯುತ್ತೇವೆ. ಪ್ರಿಯರೇ, ಆ ಅನುಗ್ರಹ ನಾವು ಬೇಡಿ ಪಡೆಯಬೇಕು, ಸ್ವಂತವಾಗಿಸಬೇಕು. ಅದು ನಿಮಗೆ ಸಾಧ್ಯ. ಅದಕ್ಕಾಗಿದೆ ನಾವು ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆಯಲ್ಲಿ ನಿಯೋಗ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವುದು. ನಿಮಗೂ ಅನುಗ್ರಹದ ಸಾಕ್ಷಿ ನುಡಿಯಲು ದೇವರು ಅನುಗ್ರಹಿಸುತ್ತಾರೆ. ಹಲ್ಲೆಲೂಯಾ. ದೇವರು ನಮ್ಮನ್ನು ಕೃಪೆಯಿಂದ ತುಂಬಿಸುತ್ತಾರೆ. ಆಮೆನ್. ಪ್ರಿಯರೇ, ನಮಗೆ ಇಂದು ಆಲಿಸಿದ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೇನ್.